ನಮಸ್ತೆ ರೀ ಎಲ್ಲರಿಗೂ ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಜ್ಜಿ ರೊಟ್ಟಿನ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಹಾಗೆ ಪರ್ಫೆಕ್ಟಾಗಿ ಪ್ರತಿಯೊಬ್ಬರು ಮಾಡಬೇಕು, ಅಷ್ಟೊಂದು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಈ ಮೆಥಡ್ನ ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತೀನಿ. ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಬನ್ನಿ ಮಾಡೋದು ಹೇಗಂತ ಹೇಳ್ತೀನಿ. ಸಜ್ಜಿನ ಬೀಸಬೇಕಾದ್ರೆ ಅರಿಶಿನ, ಜೀರಿಗೆ ಹಾಗೆ ಅಜಿವೈನ ಎಲ್ಲನೂ ಸೇರಿಸಿ ನಾನು ಸಜ್ಜಿ ಹಿಟ್ಟನ್ನು ಬೀಸ್ಕೊಂಡು ಬಂದಿದ್ದೀನಿ. ಮಿನಿಮಮ್ ಇದು 1 kg ಅಷ್ಟು ನಾನು ಸಜ್ಜಿನ ತೊಗೊಂಡಿದ್ದೆ. ಅದಕ್ಕೆ ಈ ಎಲ್ಲ ಐಟಮ್ಸ್ ಹಾಕಿ ಬೀಸೋದ್ರಿಂದ ಘಮನೂ ಚೆನ್ನಾಗಿ ಬರುತ್ತೆ, ಆಮೇಲೆ ಟೇಸ್ಟು ಕೂಡ ಚೆನ್ನಾಗಾಗತ್ತೆ. ಇವಾಗ ಮಾಡೋದು ಹೇಗಂತ ನೋಡೋಣ. ನಾನು ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ಒಂಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಜ್ಜಿ ಹಿಟ್ಟನ್ನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಅದನ್ನು ಮುದ್ದೆ ಮಾಡ್ಕೋಬೇಕಾದ್ರೆ ಗಂಟಾಗೋದಿಲ್ಲ. ಸೊ ಹಾಗಾಗಿ ನಾನು ಇದನ್ನು ತಿರುವ್ತಾ ಇದ್ದೀನಿ. ಇದು ಫುಲ್ ನೀರು ಕುದಿ ಬರಬೇಕು, ಆವಾಗ ನಾವು ಹಿಟ್ಟನ್ನು ಹಾಕ್ಕೋಬೇಕು. ಅದು ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ನೀವು ಮಾಮೂಲಿ ಮುದ್ದೆ ಯಾವ ಥರ ರಾಗಿ ಮುದ್ದೆ ಮಾಡ್ತಾ ಇರ್ತಾರಲ್ಲ, ಸೇಮ್ ಅದೇ ಥರ ನೀವು ಇದನ್ನು ಮುದ್ದೆ ಥರ ನೀವು ಮಾಡ್ಕೊಳ್ಬೇಕು. ಮುದ್ದೆ ಥರ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮಿನಿಮಮ್ 2 ಮಿನಿಟ್ಸ್ ಆರ್ 3 ಮಿನಿಟ್ಸ್ ಇದನ್ನು ನೀವು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯೋದಕ್ಕೆ ಅಂತ ಇಡಬೇಕು. ಆ ಥರ ಮಾಡಿದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ರೊಟ್ಟಿ ಮಾಡಬೇಕಾದ್ರೆ ಏನು ಕಟ್ ಆಗೋದಿಲ್ಲ, ಹಾಗೆ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಇವಾಗ ಬೆಂದಿದ್ದಾಯಿತು, ಇದನ್ನು ತೆಗೆದ್ಬಿಟ್ಟು ತಣ್ಣಗಾಗೋದಕ್ಕೆ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಅದೇ ಸ್ಟವ್ ಮೇಲೆ ನಾನು ತವಾ ಕೂಡ ಇಟ್ಕೊಳ್ತಾ ಇದ್ದೀನಿ ರೊಟ್ಟಿ ಮಾಡೋದಕ್ಕೆ ಅಂತ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ಈ ಥರ ರೊಟ್ಟಿ ಹಿಟ್ಟನ್ನು ಯಾವ ಥರ ಮಿಜ್ಕೊತೀವಲ್ಲ ಸೇಮ್ ಅದೇ ಥರ ಮೊದಲು ಮುದ್ದೆ ಮಾತ್ರ ಮಿಜ್ಕೊಳ್ಬೇಕು. ಆಮೇಲೆ ನಿಮಗೆ ಎಷ್ಟು ಹಿಟ್ಟು ಬೇಕಲ್ಲ ಅದಕ್ಕೆ ಎಷ್ಟು ನೀವು ಹಿಟ್ಟು ಸೇರಿಸ್ಕೊಂಡ್ರು ಓಕೆ. ಮುದ್ದೆ ಏನಿದೆಯಲ್ಲ ಆ ಮುದ್ದೆಗಿಂತ ನೀವು ಡಬಲ್ ಆಗಿ ಹಿಟ್ಟನ್ನು ತೊಗೊಂಡ್ರೆ ಓಕೆ, ಏನು ತೊಂದರೆ ಆಗಲ್ಲ, ಆರಾಮಾಗಿ ರೊಟ್ಟಿ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಮಾಮೂಲಿ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಮಾಮೂಲಿ ರೊಟ್ಟಿ ಮಾಡ್ತೀರಲ್ಲ ಪ್ರತಿದಿನ ಆ ಥರ ಎಲ್ಲ ನಾದ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಸಾಧ್ಯ ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಭಾರ ಇರುತ್ತಲ್ಲ ಅಷ್ಟು ಭಾರನೂ ಹಾಕಿ ಹಿಟ್ಟನ್ನು ನಾದ್ಕೊಂಡ್ರೆ ಚೆನ್ನಾಗಿ ಹದ ಬರುತ್ತೆ. ಹಚ್ಚೋದಕ್ಕೆ ಅಂತ ನಾನು ಅದೇ ಸಜ್ಜಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಸ್ವಲ್ಪ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕರಿ ಎಳ್ಳಿದ್ರೂ ಕೂಡ ಅದನ್ನು ತೊಗೋಬೋದು. ನಾನಿವಾಗ ಮೊದಲೇ ರೊಟ್ಟಿ ಮಾಡ್ತಾ ಇದ್ದೀನಿ. ಬೈ ಚಾನ್ಸ್ ನೀವು ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ನಾದ್ಕೊಂಡಿದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು ಲೆವೆಲ್ಗೆ ನೀವು ತೊಗೊಂಡು ಬರ್ಬೋದು, ಏನೂ ತೊಂದರೆ ಆಗಲ್ಲ. ಇವಾಗ ನಾನು ಮೊದಲೇ ರೊಟ್ಟಿ ಮಾಡ್ಕೊಳ್ತಾ ಇರೋದ್ರಿಂದ ಕೆಳಗಡೆ ಸ್ವಲ್ಪ ಜಾಸ್ತಿನೇ ಹಿಟ್ಟು ಹಚ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಟ್ಕೊಳ್ಳಿ ಕೈಯಿಂದ ಮೊದಲಿಗೆ. ಈ ಥರ ನೀವು ತಟ್ಟಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಟ್ಕೊಳ್ಳಿ, ಆಮೇಲೆ ಇದಕ್ಕೆ ಎಳ್ಳನ್ನು ಇದ್ರ ಮೇಲೆ ಹಾಕಿ. ಎಳ್ಳನ್ನು ಹಾಕಿದ ಮೇಲೆ ನೀವು ಲಟ್ಟಣಿಗೆ ಇರತ್ತಲ್ಲ, ಚಪಾತಿ ಲಟ್ಟಿಸ್ತಾ ಇರ್ತೀರ, ಅದೇ ಲಟ್ಟಣಿಗೆಯಿಂದ ನೀವು ಆರಾಮಾಗಿ ಚಪಾತಿನ ಯಾವ ಥರ ಲಟ್ಟಿಸ್ಕೊತೀರಲ್ಲ ಸೇಮ್ ಅದೇ ಥರ ನೀವು ಆರಾಮಾಗಿ ಲಟ್ಟಿಸ್ಕೋಬೋದು, ಏನು ತೊಂದರೆ ಆಗಲ್ಲ. ಈಸಿಯಾಗಿ ರೊಟ್ಟಿನ ಮಾಡ್ಕೋಬೋದು. ಮೇಲೆ ಸ್ವಲ್ಪ ಅವಾಗವಾಗ ಹಿಟ್ಟನ್ನು ಹಚ್ಕೊಳ್ತಾ ಇರಿ. ಅಂಗೈಗೆ ಮೊದಲಿಗೆ ಹಿಟ್ಟನ್ನು ಹಚ್ಕೊಂಡು ಸಜ್ಜಿ ಹಿಟ್ಟು ಈ ರೊಟ್ಟಿ ಮೇಲೆ ಅದನ್ನು ಹಚ್ಚಬೇಕು. ಆ ಥರ ಮಾಡೋದ್ರಿಂದ ಆರಾಮಾಗಿ ರೊಟ್ಟಿ ಆಗತ್ತೆ. ಸ್ವಲ್ಪ ತಟ್ತೀನಿ ನಾನು ಕೊನೆಗೆ, ಏನಕ್ಕಂದರೆ ನಾವು ಕೈಯಿಂದ ತಟ್ಟಿ ಏನು ರೊಟ್ಟಿ ಮಾಡಿರ್ತೀವಲ್ಲ ಸ್ಟ್ರಕ್ಚರ್ ಸೇಮ್ ಅದೇ ಥರನೇ ಬರುತ್ತೆ. ಇವಾಗ ರೊಟ್ಟಿಗೆ ನೀರು ಹಚ್ಚೋದಕ್ಕೆ ಅಂತ ನಾನು ಸ್ವಲ್ಪ ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಸೈಡಿಗೆ, ಹಾಗೆ ಒಂದು ಬಟ್ಟೆನ ಹಾಕ್ಕೊಂಡಿದ್ದೀನಿ ಅದರಲ್ಲಿ. ಇವಾಗ ಹೀಟ್ ಆಗಿರೋ ತವಾದ ಮೇಲೆ ನೀವು ಎಳ್ಳು ಹಚ್ಚಿರೋ ಸೈಡ್ ಏನಿರುತ್ತಲ್ಲ ಅದನ್ನ ಕೆಳಗಡೆ ಮಾಡಿ ಹಾಕಬೇಕು. ಆಮೇಲೆ ಅದಕ್ಕೆ ಮೇಲೆ ನೀರನ್ನು ಸ್ವಲ್ಪ ಹಚ್ಕೊಳ್ಳಿ. ಹಚ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗಿರುತ್ತೆ, ಬೆಂದಿರೋ ಥರ ಅನಿಸತ್ತಲ್ಲ, ಆವಾಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೀವು ಒಂದು ಬಟ್ಟೆನ ತೊಗೊಂಡು, ಕಾಟನ್ ಬಟ್ಟೆ ಇರತ್ತಲ್ಲ ಕಾಟನ್ ಬಟ್ಟೆನ ತೊಗೊಂಡು ಈ ಥರ ಗಟ್ಟಿಯಾಗಿ ಇದನ್ನು ಪ್ರೆಸ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡೋದ್ರಿಂದ ರೊಟ್ಟಿ ಗಟ್ಟಿ ಆಗತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಹೈ ಫ್ಲೇಮಲ್ಲಿ ಇಡಬೇಕು, ಆಮೇಲೆ ಕಂಪ್ಲೀಟಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಸ್ಟಾರ್ಟಿಂಗಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ನಾನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ತಿರುಗಿಸಿ ನೀವು ಬೇಯಿಸ್ಕೋಬೇಕು. ಅಂದರೆ ಗಟ್ಟಿ ಆಗತ್ತೆ ರೊಟ್ಟಿ, ತಿನ್ನೋದಕ್ಕೂ ಕೂಡ ಒಂಥರ ಒಲೆ ಮೇಲೆಲ್ಲ ಮಾಡಿರ್ತಾರಲ್ಲ, ಸೌದೆ ಒಲೆ ಮೇಲೆ ಮಾಡಿರ್ತಾರಲ್ಲ ಸೇಮ್ ಅದೇ ಟೇಸ್ಟ್ ಬರುತ್ತೆ. ಮತ್ತು ಇದನ್ನು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ನೀವು ಫಾಸ್ಟಾಗಿಟ್ಟು ಬೇಯಿಸ್ಕೊಂಡ್ರೆ ಆ ಟೇಸ್ಟ್ ಬರಲ್ಲ, ಒಲೆ ಮೇಲೆ ಮಾಡಿರೋ ಟೇಸ್ಟ್ ಬರಲ್ಲ. ನೀವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಒಲೆ ಮೇಲೆ ಮಾಡಿರೋ ರೊಟ್ಟಿನೇ ತಿಂದಷ್ಟೇ ಟೇಸ್ಟ್ ಬರುತ್ತೆ. ಇವಾಗ ಇನ್ನೂ ಒಂದು ಮಾಡ್ತಾ ಇದ್ದೀನಿ. ಇದು ಎಷ್ಟು ಕಡಿಮೆ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ಬೋದು ನೀವು. ಇಷ್ಟು ಹಿಟ್ಟನ್ನು ತೊಗೊಂಡು ಇಷ್ಟು ದೊಡ್ಡ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ.
ಇದನ್ನು ಅಷ್ಟೇ ಮೊದಲಿಗೆ ಸ್ವಲ್ಪ ತಟ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಮೇಲೆ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವೇನಾದರೂ ಫಸ್ಟ್ ಟೈಮ್ ಈ ಥರ ರೊಟ್ಟಿ ಮಾಡ್ತಾಯಿದ್ರೆ ಆರಾಮಾಗಿ ಮಾಡ್ಬೋದು, ಏನು ಭಯ ಇಲ್ಲ. ಆದರೆ ಚಪಾತಿ ಮಾಡೋಕ್ಕೆ ಬರೋರು ಮಾತ್ರ ಆರಾಮಾಗಿ ಈ ಥರ ರೊಟ್ಟಿ ಮಾಡ್ತಾರಂತ ಹೇಳ್ತೀನಿ. ಈ ಥರ ನೀವು ಲಟ್ಟಿಸ್ಕೋಬೇಕು, ಯಾವ ತೊಂದರೆನೂ ಇಲ್ಲ, ಆರಾಮಾಗಿ ಲಟ್ಟಿಸ್ಕೋಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಶಾಂತಿ, ಸಂತೋಷ, ನೆಮ್ಮದಿ ಅನ್ನೋದು ಎಲ್ಲರೂ ಮನೆಯಲ್ಲಿ ನೆಲೆಸಲಿ ಅಂತ ಹೇಳ್ತೀನಿ. ಇವಾಗ ರೊಟ್ಟಿ ಎಷ್ಟು ದೊಡ್ಡದಾಗಿದೆ ಅಂತ ನೀವೇ ನೋಡ್ಬೋದು. ನಾನು ಆಗಲೇ ಮಾಡಿ ಇಟ್ಕೊಂಡಿರೋ ರೊಟ್ಟಿಯು ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಆಗಿದ್ದಾವೆ. ಉತ್ತರ ಕರ್ನಾಟಕದ ಕಡೆಗಂತೂ ರೊಟ್ಟಿ ಇಲ್ಲದೆ, ಸಜ್ಜಿ ರೊಟ್ಟಿ ಇಲ್ಲದೆ ಸಂಕ್ರಾಂತಿ ಹಬ್ಬ ಅಂತೂ ಸಂಪೂರ್ಣ ಆಗಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕಂಪಲ್ಸರಿ ಎಲ್ಲರ ಮನೆಯಲ್ಲೂ ಸಜ್ಜಿ ರೊಟ್ಟಿ ಮಾಡೇ ಮಾಡ್ತಾರೆ. ಇವಾಗ ನಾನು ಅದನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ತವಾದ ಮೇಲೆ. ಈ ಥರ ಒತ್ತಿ ಒತ್ತಿ ಪ್ರೆಸ್ ಮಾಡಿಕೊಂಡು ರೊಟ್ಟಿನ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಗ ಗರಿ ಗರಿ ಆಗ್ತವೆ. ಇಲ್ಲಾಂದರೆ ಗರಿ ಗರಿ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.